ನೋಡೋಣ ಕೇಳೋಣ ಭಯ ಇತ್ತು. ನಿಮ್ಮಪ್ಪನೂ ವರದಕ್ಷಿಣೆ ಕೊಡ್ತು ನನಗೆ. ಯಾಕೆ ನೀವು ಶಾಂತಮ್ಮನೇ ಯಾಕೆ ಮದುವೆ ಆಗಬಾರ್ದು? ಅಯ್ಯೋ ಈಗಂತೂ ಒಂದು ಮದುವೆ ವಿಷಯನೇ ಎತ್ಬೇಡಿ. ನಮ್ಮ ಅಣ್ಣ ಹಂಗೆ ಸ್ಟ್ರಿಕ್ಟಾಗಿ ಬೆಳೆಸಿದ. ಸೌತೆಕಾಯಿ ಕಡಲೆಕಾಯಿ ಪ್ರಪೋಸ್ ಮಾಡ್ತಾವ್ರೆ ಆ ಥರ ಎಲ್ಲ ಅನ್ಕೊಳ್ತಾರೆ. ನಿಮ್ಮ ಮನೆ ಕಡೆ ರಿಯಾಕ್ಷನ್ ಹೆಂಗಿತ್ತು? ನಾನು ನೋಡ್ಕೊಂಡಿದ್ದೀನಿ ಈ ತರ ಹುಡುಗಿ ಅಂತಂದಾಗ. ನಮ್ಮ ಮನೇಲೆಲ್ಲ ನಾನೇ ಸುಪ್ರೀಮು. ಅಜ್ಜಿ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದೆ ಎಲ್ಲ ಜನರಲ್ ಆಗಿ. ಹಿಂದೆ ತಿರುಗಾಡಿ ತಲೆಗೆಲ್ಲ ಕೆಡಿಸ್ತಾ ಇದಾರ. ಟಕ್ಕಂದ್ರೆ ನಿಮ್ಮಪ್ಪ ನನ್ನ ಜೊತೆನೆ ಯಾರು ಹಂಗೆ ಕೇಳ್ತಾರೆ. ಒಂದು ಯುದ್ಧ ಗೆದ್ದಂಗೆ ಆಯ್ತು ಅವ್ರಿಗೆ. ಮುಂಚೆ ಯಾರನ್ನ ಇಷ್ಟಪಟ್ಟಿರ್ಲಿಲ್ವಾ? ಸುಮ್ಮನೆ ಗಮನಿಸ್ತಾ ಇದ್ವು ಬೇರೆ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು. ಯಾವತ್ತೂ ಸಹ ನಾನು ಭಾರಿ ಕೋಪ ಮಾಡ್ಕೊಂಡು ಯಾವತ್ತೂ ವರ್ತಿಸಿಲ್ಲ. 26 ವರ್ಷ ಅನ್ನೋದು ನಂಗೆ ಗೊತ್ತೇ ಆಗಲಿ. ಈಗೊಂದು 10 ವರ್ಷ ಆಗಿರ್ಬೋದೇನೋ ಅನ್ನೋ ಥರ ಐತೆ ನನಗೆ. ಆಯಿತು 7 ಜನ್ಮಕ್ಕೂ ಕರಿಯ ಇಲ್ಲ. ಈಗ ಮೊದಲನೇ ಕ್ವಶನ್, ಈಗ ನೀವು ಎಲ್ಲಿ ನೋಡಿದಪ್ಪ ಅಮ್ಮನ್ನ? ನಿಮ್ಮ ಅಮ್ಮನ ನಮ್ಮ ಶಾಲೆಗೆ ಅಪಾಯಿಂಟ್ ಆದಾಗ ಕಣ 1999ನೇ ಇಸ್ವಿಲಿ ನಾನು ಟ್ರಾನ್ಸ್ಫರ್ ಆಗಿ HD ಕೋಟೆಯಿಂದ ಧರ್ಮಪುರಕ್ಕೆ ಬರ್ತೀನಿ. ಆಗ ನಿಮ್ಮಮ್ಮ ಅಪಾಯಿಂಟ್ ಆಗಿ ಧರ್ಮಪುರಕ್ಕೆ ಬರ್ತಾಳೆ. ಆಗ ನೀವು ಮದುವೆಗೆ ಹುಡುಗಿ ಹುಡುಕ್ತಾ ಇದ್ದೀರಲ್ಲ, ಯಾಕೆ ನೀವು ಶಾಂತಮ್ಮನೇ ಯಾಕೆ ಮದುವೆ ಆಗಬಾರ್ದು, ಒಂದ್ಸರಿ ಕೇಳಿ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಮುಂದೆ ನೀವು ತುಂಬ ಚೆನ್ನಾಗಿರ್ತೀರ. ಮ್ಯಾರೇಜ್ ಸಿಂಪಲ್ ಆಗಿರಲಿ, ಲೈಫ್ ಗ್ರ್ಯಾಂಡ್ ಆಗಿರಲಿ ಅಂತೇಳಿ ಸಜೆಷನ್ಸ್ ಎಲ್ಲ ಮಾಡಿದರು. 26 ಇಯರ್ಸ್ ಬ್ಯಾಕ್ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ನೀವು ಹೆಂಗೆ ನೋಡಿದ್ರಿ? ನಾನು ಫಸ್ಟ್ ಅಪಾಯಿಂಟ್ ಆಗಿ ಧರ್ಮಪುರಕ್ಕೆ ಹೋಗಿ ಬೆಳಿಗ್ಗೆ ನೀವು PT ಮೇಡಮ್ ಆಗಿ ಅಪಾಯಿಂಟ್, ಜನರಲ್ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ರು. ಯಾವುದೋ ಒಬ್ರು ಹೊಸದಾಗಿ ಟೀಚರ್ ಬಂದರು, ನೋಡಿ ಹುಡುಗಿ ಹುಡುಕ್ತಾ ಇದ್ದಾರಲ್ಲ ಅಂತ ಅವರವರೇ ಟೀಚರ್ಸ್ ಮಾತಾಡ್ಕೊಂಡ್ರು. ನನಗೆ ಆ ವಿಷಯನೇ ಗೊತ್ತಿರಲಿಲ್ಲ. ಆಮೇಲೆ ಮೇಡಮ್ ನಿಮಗೆ ಮ್ಯಾರೇಜ್ ಏನಾದರೂ ಆಗಿದೆಯಾ ಅಂದ್ರೆ, ಇಲ್ಲ ಮೇಡಮ್ ಅಂದೆ. ಮತ್ತೆ ಒಂದು ಹುಡುಗನ ತೋರಿಸಿದ್ರೆ ಮದುವೆ ಐತೆ ಅಂದ್ರೆ, ಅಯ್ಯೋ ಈಗಂತೂ ಒಂದು ಮದುವೆ ವಿಷಯನೇ ಎತ್ಬೇಡಿ, ನಾವು ಇನ್ನೂ ಒಂದು 4 ಇಯರ್ಸ್ ತನಕ ಮದುವೆ ಆಗಲ್ಲ. ಆಮೇಲೆ ನಾನು 1 ವರ್ಷ ಗಮನಿಸಿದೆ ಅವರು ಕ್ಯಾರೆಕ್ಟ್ರು, ಅವ್ರ ಬಿಹೇವಿಯರ್ಸ್ ಎಲ್ಲ ನೋಡಿ ಪರವಾಗಿಲ್ಲ, ಹಳ್ಳಿ ಹುಡುಗಾದ್ರು ಮುಗ್ಧತೆ ಇದೆ. ಆಮೇಲೆ ನಮಗೇನಂತ ಅಂದರೆ ಸಿಗರೇಟ್ ಸೇಯಬಾರ್ದು, ಕುಡಿಬಾರ್ದು, ಬೇರೆ ಯಾವುದೇ ಚಟಗಳಿರಬಾರ್ದು, ಒಳ್ಳೆ ವಿದ್ಯಾವಂತ ಆಗಿ ಒಳ್ಳೆ ಗುಣಗಳಿದ್ರೆ ಸಾಕು, ಲೈಫು ಚೆನ್ನಾಗಿರುತ್ತೆ ಅನ್ನೋದೊಂದೇ ನನಗೆ ಮನಸ್ಸಿಂದ ಮೊದಲಿಂದ ಚಿಕ್ಕವಳಿಂದನೂ ಅದೇ ಇತ್ತು. ಮುಂದೆ ಹಂಗೆ ಆಗ್ಬೋದು ಇವರು ಅಂತ ಅನ್ನಿಸ್ತು. ಆಮೇಲೆ ಮನೆಯವರೆಲ್ಲ ಕೇಳಿ ಒಪ್ಪಿಗೆ ತಗೊಂಡು ಮನೆಗೆ ಬಂದು ಇವರು ಬೇಡಿಕೆ ಇಟ್ಟು ಮದುವೆ ಮಾಡಿಕೊಡ್ಲೇಬೇಕು ಅಂತ ಬೇಡಿಕೆ ಇಟ್ಟು ಆಮೇಲೆ ಮದುವೆ ಆಗಿದ್ದು. ಅಕ್ಕ ಬಾವ ಮತ್ತು ಇವ್ರ ಅಣ್ಣ ಎಲ್ಲರನ್ನ ಕೇಳಿ ಒಪ್ಪಿಸಿ ಮದುವೆ ಆದ. ಒಂದು ಯುದ್ಧ ಗೆದ್ದಂಗೆ ಆಯ್ತು ಅವ್ರಿಗೆ. ಲವ್ ಮ್ಯಾರೇಜ್ ಆಯ್ತಾ ಅರೇಂಜ್ ಮ್ಯಾರೇಜಾ? ಮನಸ್ಸೊಳಗಡೆ ಇಷ್ಟಪಟ್ಟಿದ್ದು ಉಂಟು. ಆಮೇಲೆ ನಂತರ ಅರೇಂಜ್ ಮ್ಯಾರೇಜ್ ಇದು. ಆಮೇಲೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು. ಲವ್ ಕಮ್ ಅರೇಂಜ್ ಮ್ಯಾರೇಜಾ? ಒಂದೇ ಸ್ಕೂಲಲ್ಲಿ ಇದ್ದಿದ್ದಲ್ಲ, ಏನಾದರೂ ಗಿಫ್ಟ್ ತಂದು ಕೊಡೋದು ಅಪ್ಪ, ಅಥವಾ ಏನಾದರೂ ಹೂವು ಕೊಟ್ಟು ಏನಾದರೂ ಆ ಥರ ಏನಿಲ್ಲ. ಮೈಸೂರಿಗೆ ನನ್ನ ಜೊತೆ ಒಂದೊಂದ್ಸರಿ ಯಾವಾಗಾದ್ರೂ ಟೈಮ್ ಬರೋರು ಸೌತೆಕಾಯಿ ಕಡಲೆಕಾಯಿ ಸೌತೆಕಾಯಿ ಕಡಲೆಕಾಯಿ ಅವೆರಡು ಬಸ್ಸಲ್ಲಿ ಹೋಗೋ ಟೈಮ್ ಪಾಸ್ ಆಗೋದು. ಇನ್ನು ಹೋಟ್ಲಿಗೆ ಹೋದ್ರೆ ಮಸಾಲೆ ದೋಸೆ, ಟೀ, ಕಾಫಿ ಅಷ್ಟರಲ್ಲೇ. ನಾನು ಏನು ಕೇಳ್ತಾ ಇರಲಿಲ್ಲ. ಅವ್ರಿಗೂ ಕೊಡಿಸ್ಬೇಕು ಅಂತ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ, ಯಾಕಂದರೆ ಹಳ್ಳಿ ಹುಡುಗ ಅಲ್ವಾ, ಸ್ವಲ್ಪ ಮುಗ್ಧತೆ ಜಾಸ್ತಿ. ಹಾಗಾಗಿ ಕೊಟ್ಟರೆ ಏನಾದರೂ ಇದು ಲಂಚ ಅಂದ್ಕೊಂಡ್ಬಿಡ್ತಾರೇನೋ, ಪ್ರಪೋಸ್ ಮಾಡ್ತಾವ್ರೆ ಆ ಥರ ಎಲ್ಲ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಅದನ್ನೇನು ಹೇಳಲಿಲ್ಲ. ನಾನು ಕೇಳಲಿಲ್ಲ. ಕೊಲಿಗಾಗಿ ಫ್ರೆಂಡ್ಲಿಯಾಗಿ ಹೋಗ್ತಿದ್ವು, ತಿಂತಿದ್ವು ಅಷ್ಟೇ. ಮದುವೆ ಆಯ್ತಿದ್ರಮ್ಮ? ನಾನು ಮದುವೆನೇ ಬೇಡ, ಲೈಫಲ್ಲಿ ಚೆನ್ನಾಗಿ ದುಡ್ದು ಆರಾಮಾಗಿರ್ಬೇಕು ಅಂದ್ಕೊಂಡಿದ್ದೆ. ಮದುವೆ ಆಸೆನೇ ಇರಲಿಲ್ಲ ನನಗೆ. ಚೆನ್ನಾಗಿ ದುಡಿಬೇಕು, ಸಂಪಾದನೆ ಮಾಡಬೇಕು, ಮನೆ ಕಡೆ ಇಂಪ್ರೂವ್ ಮಾಡ್ಬೇಕು, ಆ ಥರ ಇತ್ತು. ಅದೇನು ಆ ಸ್ಕೂಲಿಗೆ ಬಂದು ಮಾರನೇ ದಿನದಿಂದನೇ ಶುರು ಆಗೋಯ್ತು, ಏನಂತ ಗೊತ್ತಿಲ್ಲ ನನಗೆ. ಈಗ ನಿಮ್ಮ ಮನೆ ಕಡೆ ರಿಯಾಕ್ಷನ್ ಹೆಂಗಿತ್ತು? ನಾನು ನೋಡ್ಕೊಂಡಿದ್ದೀನಿ ಈ ತರ ಹುಡುಗಿ ಅಂತಂದಾಗ. ನಮ್ಮ ಮನೇಲೆಲ್ಲ ನಾನೇ ಸುಪ್ರೀಮು, ಯಾರು ಏನೂ ಇಲ್ಲ. ನಿನ್ಗೆ ಒಪ್ಪಿಗೆ ಆಯ್ತೇನಪ್ಪ, ನಿನ್ಗೆ ಏನು ಇದಾಗ್ತದೋ ನೀನು ಓಕೆ ಅಂತ ಅಂದರೆ ನಿನಗೆಲ್ಲ ತಿಳುವಳಿಕೆ ಇದೆ. ಅಜ್ಜಿ ಹತ್ರ ಎಲ್ಲ ಮಾತಾಡ್ಕೊಂಡಿದ್ದೆ. ಹೀಗೆ ನೋಡಿ, ಇಲ್ಲಿ ನೋಡಮ್ಮ ಈ ಥರ ಇದೆ, ಆಯ್ತು ಕಣಪ್ಪ, ನೀವು ಒಳ್ಳೆಯವರು ಅನ್ಸಿದ್ರೆ ನೀನು ಮಾಡ್ಕೊ ಅಂತ. ಯಾವ ಮನೆಯಿಂದ ಎಲ್ಲ ನಾನೇ ದೊಡ್ಡವನಾಗಿರೋದ್ರಿಂದ ಬೇರೆಯವ್ರು ಯಾರೂ ಇದಕ್ಕೆ ಹೆಚ್ಚು ಇರಲೇ ಇಲ್ಲ. ನನಗೆ ನಾನೇ ಡಿಸೈಡ್ ತೀರ್ಮಾನವನ್ನು ತಗೊಂಡಿದ್ದೆ.
ನಾಗರಾಜ್ ಬಾವ ಅವರು, ಜಗದೀಶ್ ದೊಡ್ಡಪ್ಪ, ಮತ್ತು ನಮ್ಮ ರಾಜತ್ಗೆ ಅವರು ಕೇಳಕ್ ಬಂದಾಗ ಏನಂತ ಅಂದ್ರು? ಕೇಳಕ್ಕೆ ಬಂದಾಗ ಅದೇ ನೋಡೋಣ, ಅಥವಾ ಏನಾದ್ರು ನಿನಗೆ ಸುಮ್ಮನೆ ಏನಾದ್ರು ಹಿಂದೆ ತಿರುಗಾಡಿ ತಲೆಗೆಲ್ಲ ಕೆಡಿಸ್ತಾ ಇದ್ದಾರಾ, ಬೇಡ ಅಂದರೆ ಹೇಳು, ನಾನು ಬೇಕಾದ್ರೆ ಅಲ್ಲಿ ಬೇರೆಯವ್ರ ಹತ್ರ ಹೇಳಿ ನಿನಗೆಲ್ಲ ರಕ್ಷಣೆ ಕೊಡ್ತೀನಿ ಅಂತೆಲ್ಲ ಅಂದ್ಬಿಟ್ಟಿದ್ರು ನಮ್ಮ ಜಗದೀಶ್ ಅಣ್ಣ ಪಾಪ. ಆಮೇಲೆ ಆ ಥರ ಎಲ್ಲ ಏನಿಲ್ಲ ಹುಡುಗ ಅಂದ್ಬಿಟ್ಟು ನಿಮ್ಮ ಅಮ್ಮ ಆಮೇಲೆ ಎಲ್ಲ ಹೇಳಿ, ಹೌದಾ ಆಗಿದ್ರೆ ಸರಿ ಬಿಡಮ್ಮ ಅಂತ ಹೇಳಿ ಪಾಪ ಸಮಯ ಎಲ್ಲ ತಗೊಂಡು ತುಂಬ ಆಮೇಲೆ ಸ್ಪಂದನೆ ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಪಾಪ ನಿಂತು ಮದುವೆ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದರೆ ಈ ಸಾಧನೆಗೆ ಕಾರಣ ನಾನಲ್ಲ, ಇವರು. ಅನುಮಾನ ಔತಣ ಊಟದಲ್ಲಿ ನಾವು ಮಾತಾಡ್ತೀವಿ ನೋಡಿ, ಆ ಥರ ಇಲ್ಲ ಕಣ, ನೈಜತೆ ಕಣ ಅದು ಪಾಪ. ಯಾಕೆಂದ್ರೆ ನಮ್ಗೆ ಅವರೆಲ್ಲರನ್ನು ಸರಿದೂಗಿಸ್ಕೊಂಡು ಮಾತಾಡಿ, ನಿಮ್ಮಪ್ಪ ಸ್ಟೈಲೇ ಅದು. ಸ್ಕೂಲಲ್ಲಿ ಮಾತಾಡಿ ಅದೇ ಧಾಟಿ. ನಿಮ್ಮಪ್ಪನ ವರದಕ್ಷಿಣೆ ಕೊಡ್ತು ನನಗೆ. ಅವತ್ತಿನ ದಿನ ಆಗ 10,000 ಕೆನರಾ ಬ್ಯಾಂಕ್ ಲೋನ್ ಕೊಡ್ತಾರೆ, ಪರ್ಸನಲ್ ಲೋನ್. ಅಷ್ಟು ಲೋನ್ ನಮ್ಮನಿಗೆ ಲೋನ್ ಮಾಡ್ಕೊಟ್ಟು ವರದಕ್ಷಿಣೆ ಕೊಟ್ಟು ನನಗೆ ಮಾಡ್ಕೋ ಅಥವಾ ನಾನು ಅವಳದು ಲೋನ್ 10,000, 12,000, ನಂದು ಅವಾಗ 10,000 ತೋರಿಸ್ಬಿಟ್ಟು ಈಗ ಇರೋದೆಲ್ಲನು ನಿಮ್ಗೆ ಹೆಂಗಿತ್ತಪ್ಪ ಫಸ್ಟ್ ಸ್ಕೂಲಲ್ಲಿ ಪಿ ಟಿ ಮೇಡಮ್ ಬಂದ ತಕ್ಷಣ ಹೆಂಗಿತ್ತು? ಯಾರಿದ್ರು ಇಷ್ಟ ಚೆನ್ನಾಗವ್ರಲ್ಲ ಹಂಗೆ ಹಿಂಗೆ ಆ ಥರ ಏನಿಲ್ಲ. ನೋಡಿದ ತಕ್ಷಣವೇ ಸ್ವಲ್ಪ ಮೀಡಿಯಂ ಕಲರು, ಸ್ವಲ್ಪ ನಾನು ಕಪ್ಪುಗೆ ನಾನು ಮೀಡಿಯಂ ಆಗಿದ್ದೀನಿ, ಅದಕ್ಕೆಲ್ಲ ಭಾಳ ಬ್ರೈಟ್ಸ್ ಇರಬಾರ್ದು. ಬಿಸಿಲಲ್ಲೇ ಓಡಾಡ್ಕೊಂಡು ಬಂದ್ಲಲ್ಲ ಆಗ ಸಣ್ಣಕ್ಕೆಗಿದ್ದಿದ್ದು, ಅದೆಲ್ಲ ನೋಡಿ ಸ್ವಲ್ಪ ಇವರು ನಮ್ಮ ಮನೆಗೆ ಸೂಟ್ ಆಗ್ತದೆ, ಪರವಾಗಿಲ್ಲ, ನೋಡೋಣ ಕೇಳೋಣ ಭಯ ಇತ್ತು, ಏನಪ್ಪ ಮಾಡೋದು ಅಂತ ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡಲಿಲ್ಲ. ಟೀಚರ್ಸ್ಗಳ ಹೇಳಿದ್ರು, ನೋಡಿ ಮೇಡಮ್ ಒಂದು ಒಳ್ಳೆ ಹುಡುಗನ ತೋರಿಸೋದು ಮದುವೆ ಐತೀರ ಅಂತ. ಆಮೇಲೆ ಒಂದು ವರ್ಷ ತನಕ ಅಬ್ಸರ್ವ್ ಮಾಡಿ ಗುಣಗಳು ಎಲ್ಲ ಚೆಕ್ ಮಾಡಿ ಆಮೇಲೆ ಆಯಿತು ಪರವಾಗಿಲ್ಲ, ಮದುವೆ ಆಗ್ಬೋದು, ಒಳ್ಳೆ ಹುಡುಗ ಅನ್ನಿಸ್ತು, ಅದಕ್ಕೆ ಮದುವೆ ಆದೆ. ನೀವಪ್ಪ ಅಮ್ಮ ಬರಗಿನ ಮುಂಚೆ ಯಾರನ್ನ ಇಷ್ಟಪಟ್ಟಿರ್ಲಿಲ್ವಾ? ಸುಮ್ಮನೆ ಗಮನಿಸ್ತಾ ಇದ್ವು ಅಂದರೆ ನೋಡೋದಕ್ಕೆ ಹೆಣ್ಣು ಹುಡುಗಿ ಕಡೆ ಅಲ್ಲ ಇಂಥ ಕಡೆ ಹುಡುಗಿ ಇದೆ ಗಮನಿಸಿ ನೀವು ನೋಡಿ ಅಂತ ಅಂದ್ರೆ ಒಂದು 2-3 ಕಡೆ ಹೋಗಿದ್ವು, ಆದರೆ ಅದು ಸೂಟ್ ಆಗಲಿಲ್ಲ ಅಲ್ಲಿ. ಇನ್ನು ನಿಮ್ಗೆ ಯಾರಾದ್ರೂ ಅಮ್ಮ ಅಲ್ಲ ಮದುವೆ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರು? ಇಲ್ಲ ಅಂದರೆ ಮಾಡಿದ್ರು ಆದರೆ ನಮ್ಗೆ ಇಷ್ಟ ಇರಲಿಲ್ಲ. ಕೆಲಸ ಸಿಕ್ಕಿದ ಮೇಲೇ ನಾವು ಆನ್ ದ ವೇ ಬಸ್ಸಲ್ಲಿ ಓಡಾಡಬೇಕಾದ್ರೆ ಕೇಳಿದರು, ನಿಮ್ಮ ಬಾವವ್ರಿಗೆಲ್ಲ ಹೇಳ್ತೀವಿ ಮೈಸೂರೇ ಹುಡುಗ ಹಾಗೆ ಮೇಡಮ್ ಅಂತ ಎಲ್ಲ ಫೋರ್ಸ್ ಮಾಡಿದ್ರು. ಆಮೇಲೆ ನಾನು ಇಲ್ಲಿ ನಿಮ್ಮಪ್ಪ ಪರಿಚಯ ಆಯ್ತಲ್ಲ, ಯಾರು ಹಿಂಗೆ ಹೇಳ್ತಾ ಇದ್ರು ಅಂತ ಹೇಳಿದಾಗ ಟಕ್ ಅಂದರೆ ನಿಮ್ಮಪ್ಪ ನನ್ನ ಜೊತೆನೆ ಯಾರು ಹಂಗೆ ಕೇಳ್ತಾ ಇರೋದು. ಚಿಕ್ಕ ಎಲ್ಲ ಲಕ್ಕಿ ಬಾಯ್ ಕಾಣಿಸ್ತಾನೆ ಇಲ್ಲ, ನಾನು ಅವನ್ನೇ ಹುಡುಕ್ತಾವ್ನಿ ಅಂತಮ್ಮ. ನಾನೇ ಗುರಿ ಹಾಕೊಂಡಿದ್ದೀನಿ, ಇನ್ನೊಬ್ರು ಯಾರೋ ಕೇಳ್ತಾರಲ್ಲ ಅಂತ ಅನ್ನಿಸ್ತೇನೋ. ಆಮೇಲೆ ಡೈರೆಕ್ಟಾಗಿ ಬಂದು ಮನೇಲೆ ಕೇಳ್ಬಿಟ್ರು, ಮನೇಲಿ ಕೇಳಿದ್ಮೇಲೆ ಚಾಪ್ಟರ್ ಕ್ಲೋಸ್ ಆಯಿತು. ಈಗ 26 ಇಯರ್ಸ್ ಜರ್ನಿ ಹೆಂಗೈತಪ್ಪ? ತುಂಬ ಇಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಿದ್ದೀವಿ. ಯಾವತ್ತೂ ಸಹ ನಾನು ಭಾರಿ ಕೋಪ ಮಾಡ್ಕೊಂಡು ಯಾವತ್ತೂ ವರ್ತಿಸಿಲ್ಲ. ಅದಮ್ಮನ ಕೋಪ ಬಂದಾಗಲೇ ಅವಳು ಅಳ್ತಾ ಮಾಡ್ಕೊಂಡಿರ್ತಾಳೆ ನಿಮ್ಮಮ್ಮ. ಸೊ ಎಲ್ಲನೂ ಹೌದಾ ಇವ್ರಿಗೆ ಯಾಕೋ ಸ್ವಲ್ಪ ತುಂಬ ಕೋಪ ಬಂದಿದೆ, ಈ ಟೈಮಲ್ಲಿ ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ಅದರ ನಂತರ ಅದು ಸರಿದೂಗ್ಸೋ ಥರ ಪ್ಲ್ಯಾನ್ ಮಾಡ್ಕೋತಾಳೆ. ನಾನು ಅವಳು ನೋಡಿದಾಗ ಏನು ಪ್ಲ್ಯಾನ್ ಮಾಡ್ತೀರಾ ಅಂದರೆ ಅಲ್ಲ ಸ್ವಲ್ಪ ತಟಸ್ಥ, ಯಾಕೋ ಇದು ಸರಿ ಹೋಗ್ತಿಲ್ಲ, ಏನು ಮಾತಾಡಕ್ಕೆ ಹೋಗಲ್ಲ. ಎಲ್ಲ ಕಂಟ್ರೋಲಿಗೆ ಅಮ್ಮನ ಕೈನ ಅಪ್ಪನ ಕೈ ಇರಲಿಲ್ಲ, ಇಬ್ಬರೂ ಕಣ. ನಾವು ಆ ಥರ ಎಲ್ಲ ಈಕ್ವಲ್ ಜವಾಬ್ದಾರಿ ಕೇಳ್ಕೊಂಡೇ ಮಾಡೋದು, ಕೆಲವೊಂದು ಕೇಳ್ದೇನೆ ಮಾಡಿ ಕೈ ಸುಟ್ಕೊಂಡಿರೋದು ಐತೆ. ಯಾರು? ನಿಮ್ಮಪ್ಪನೇ. ಅದೇ ಮೊದಲು ಜಮೀನು ಇದೆಲ್ಲ ಇನ್ನೇನು ಅದೇ ತಾನೇ. ಅದೇ ನನ್ ಕೇಳಿದ್ರೆ ಅವೆಲ್ಲ ಆಗಲ್ಲ, ಕೇಳ್ದೆ ಮಾಡಿರೋದು ಸುಟ್ಕೊಂಡೈತೆ. ಎಲ್ಲ ಇರುತ್ತೆ ಎಕ್ಸ್ಪೀರಿಯನ್ಸ್. ಅಜ್ಜಿಗೆ ಕೇಳಿ ಅಜ್ಜಿ, ಈಗ ಫಸ್ಟು ಅಪ್ಪ ಬಂದ್ಬಿಟ್ಟು ನಾನು ನಮ್ಮ ಸ್ಕೂಲಲ್ಲೇ ಒಂದು ಹುಡುಗಿ ನೋಡ್ಕೊಂಡಿದ್ದೀನಿ ಮದುವೆ ಆಯ್ತೀನಿ ಅಂದಾಗ ನಿನಗೆ ಏನು ಅನ್ನಿಸ್ತು?
ಏನೇನು ನಾನೇ ಸಂತೋಷ ಆಯ್ತು ಕಣಪ್ಪ. ನೀನ್ ಎಲ್ಲ ಹೆಣ್ಣು ನೋಡಿರಿ? ನಾನು ಎಲ್ಲೂ ಹೆಣ್ಣು ನೋಡಿತಿಲ್ಲ, ಗೊತ್ತೂ ಇಲ್ಲ. ಗೊತ್ತೂ ಇಲ್ಲ ನನಗೆ. ನಿಮ್ಮ ತಮ್ಮನ ಮಗಳೇ ಯಾರೋ ಕೇಳ್ತಿದ್ರು ಅನ್ಕೊಂಡೆ. ಸಾಮಣ್ಣಯ್ಯ ನನ್ನ ಮಗಳು ಕೊಡ್ತೀನಿ ಅಂತ, ಪುಟ್ಗೌರಿ ನನ್ನ ಮಗಳು ಕೊಡ್ತೀನಿ ಅಂತ. ಮತ್ತೆ ಯಾರು ಕೇಳೇ ಇಲ್ಲ, ಗೊತ್ತೇ ಇಲ್ಲ. ಅಲ್ಲ ಅವ್ರು ಕೊಡ್ತೀವಿ ಅಂತ ಅಂದ್ರು, ಅಂದ್ರೆ ನನಗೆ ಒಪ್ಪಿಗೆ ಇಲ್ವಲ್ಲ. ಹೆಂಗಿತ್ತಜಿ ನಿಮ್ಮ ಸೊಸೆ? ಈ ಹಂಗಿರೋದೇ ಈಗ ಹೆಂಗಿವಿ ಹಂಗೆ ಇದ್ದ ಕಣಪ್ಪ. ನಾವು ಒಂದು ಜಗಳ ಆಡ್ಕೊಂಡಾರಲ್ಲ, ಒಂದು ಬೋರ್ ಆಡ್ಕೊಂಡಾರಲ್ಲ, ಒಂದು ಏನೂ ಇಲ್ಲ ಕಣಪ್ಪ. ನನಗೆ ಚಿನ್ನದಂತ ನಂಟು ಸಿಕ್ತು ಅಂತ ಇವತ್ತಿಗೂ ನಾನು. ನಿಮ್ಗೆ ಈಗಿನ ಜನ್ರೇಷನ್ ಏನಂತೀರಾ? ಈಗಿನ ಜನ್ರೇಷನ್ ಏನು ಹೇಳೋದಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋದರೆ ಮದುವೆ ಲೈಫ್ ಚೆನ್ನಾಗಿರುತ್ತೆ. ಲೈಫು ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ದೇನೆ ಮದುವೆ ಮಾಡ್ಕೊಂಡ್ರೆ ಕಷ್ಟ ಆಯ್ತದೆ. ಫಸ್ಟ್ ಲವ್ ಮಾಡ್ಬಿಟ್ಟು ಆಮೇಲೆ ಮದುವೆ ಆಗೋದಕ್ಕೆ ಆ ಥರ ಅಲ್ಲ, ಮದುವೆ ಆಗಂತ ಹುಡುಗ ಹುಡುಗಿನ ಒಪ್ಪಿಗೆನ ಅಂತ ಮನೆಯವರು ಒಪ್ಕೋಬೇಕು. ನಮ್ಮ ರೇಂಜ್ಗೆ ಮನೆಯವರು ಒಪ್ಕೊಂಡ್ರು ನಾವು ಎಲ್ಲಾರನ್ನೂ ಫ್ಯಾಮಿಲಿ ಎಲ್ಲ ಒಪ್ಸಿ ಎಲ್ಲ ಕ್ಲೀನಾಗಿ ಅರೇಂಜ್ ಮ್ಯಾರೇಜ್ ಆಗಿ ಮೇಯ್ನು ನಮ್ಮ ಸ್ಥಿತಿಗತಿಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕೋ ಥರ ಇದೆಯಾ, ನಮಗಿಂತ ತುಂಬ ಸ್ಟ್ಯಾಂಡರ್ಡ್ ಹೈಲಿ ಇದೆಯಾ, ಹೈಫೈ ಇದೆಯಾ, ಅಥವಾ ನಮ್ಮನ್ನ ಎಲ್ಲ ಅವ್ರಿಗೂ ನಮಗೂ ಹೊಂದಾಣಿಕೆ ಆಗ್ತದ, ಆ ಥರ ನೋಡ್ಕೊಳ್ತಾ ಇದ್ರೆ ಮುಂದೆ ಜೀವನದಲ್ಲಿ ಭಾಳ ಕಷ್ಟಪಡ್ಬೇಕಾಯ್ತದೆ. ಆ ಟೈಮಲ್ಲಿ ಗೊತ್ತಾಗಲ್ಲ, ಆ ಟೈಮ್ ಗೊತ್ತಾಗಲ್ಲ. ಇದೆಲ್ಲ ಲೈಫ್ನಲ್ಲೇ ಆಗುವಂಥದ್ದು, ಒಂದೇ ಸರಿ ತೀರ್ಮಾನ ತಗೊಳ್ಳೋವಂಥದ್ದು. ಆದರೆ ಮುಂದೆ ಸಂಸಾರನ ಎಳ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್ಲಿ ತುಂಬ ಚೆನ್ನಾಗಿರಬೇಕು. ಈಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಒನ್ ವೇ, ಬರೀ ಒಬ್ರಿಗಾರು ಅಡ್ಜಸ್ಟ್ ಆಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೇ. 26 ಇಯರ್ಸ್ ಆಗಿದೆಯಾ ದೇವಸ್ಥಾನದಲ್ಲಿ ಕೇಳಿದ್ರು. 26 ಇಯರ್ಸ್ ಅಂತ ಅಂದರೆ ಹೌದಾ ಅನ್ಸುತ್ತೆ. ಈಗ 26 ವರ್ಷ ಅಂತ ಅಲ್ಲ, ನಾನು 100 ವರ್ಷ ತನಕ ನಾವು ಹಿಂಗೆ ಇರಬೇಕು ಅನ್ನೋದು ಒಂದು ಆಸೆ ಐತೆ. ದೇವ್ರ ಹತ್ರ ಹೋದಾಗಲೆಲ್ಲ ಅದೇ ಕೇಳ್ಕೊಳ್ಳೋದು ನಾನು. ಕುಟುಂಬನ ಚೆನ್ನಾಗಿ ನೋಡ್ಕೊಂಡು ಹೋಗೋಂಥ ಹುಡುಗ ಸಿಗಬೇಕು. ಈಗ ಹಣ ಸಂಪಾದನೆ ಮಾಡ್ಕೋಬೋದು, ಕಳಿಬೋದು, ಅದೆಲ್ಲ ನಮ್ಮ ಕೈಲಿರುತ್ತೆ. ಗುಣ ಅದೆಲ್ಲ ನಾವು ಬೆಳೆಸ್ಕೊಂಡಂಗೆ. ಒಟ್ನಲ್ಲಿ ಏನು ಅಂದರೆ ಎಲ್ಲ ಜವಾಬ್ದಾರಿ ಇರೋಂಥ ಹುಡುಗನ್ನ ಮದುವೆ ಆಗಿದ್ದೀನಿ. ನಾನು ಹೇಳಿದ್ನಲ್ಲ, ಈಗ 26 ವರ್ಷ ಅನ್ನೋದು ನಂಗೆ ಗೊತ್ತೇ ಆಗಲಿ. ಈಗೊಂದು 10 ವರ್ಷ ಆಗಿರ್ಬೋದೇನೋ ಅನ್ನೋ ಥರ ಐತೆ ನನಗೆ. ಆಯಿತು, 7 ಜನ್ಮಕ್ಕೂ ಕರಿಯ ಇಲ್ಲ. ನೀವೇನಂತೀರಪ್ಪ? ಬೆಳ್ಳಿ ಐ ಲವ್ ಯು. ಏನಿಲ್ಲ ಕಣ, ನಿಮ್ಮ ಅಮ್ಮನೇ ಸಿಕ್ಕಿರೋತ್ತಿಗೆ ಮಾತ್ರ ನನಗೆ ಜೀವನ ಎಳ್ಕೊಬರೋಕ್ಕೆ ಸಾಧ್ಯ ಆಯಿತು. ನಿಮ್ಮ ಅಂಕಲ್ಗಳೆಲ್ಲ ಮದುವೆ ಮಾಡಿ ಅವನ್ನೆಲ್ಲನೂ ತರೋಕ್ಕೆ ಆಗ್ತಾನೇ ಇರಲಿಲ್ಲ ಆಯಿತಾ. ನಿಮ್ಮಮ್ಮ ತುಂಬ ಅರ್ಥ ಮಾಡಿಕೊಂಡು ನಮ್ಮ ಮನೆಯನ್ನು ಅವಳು ಎಲ್ಲರನ್ನೂ ನಿಂತು, ನಮಗೆ ತಂದೆ ಇಲ್ಲದೇ ಇದ್ದರು, ನಮ್ಮ ಅಮ್ಮ ನಾವು ಎಲ್ಲರೂ ಸೇರ್ಕೊಂಡು ಮಾಡೋದಕ್ಕೆ ಅವಳೇ ತೀರ್ಮಾನ ತಗೊಂಡು ಬನ್ನಿ ಇವರು ನೋಡಿ ಮಾಡೋಣ, ಈ ಹುಡುಗಿ ಪರವಾಗಿಲ್ವ ಇದು ನೋಡಿ ಮಾಡೋಣ, ಎಲ್ಲನೂ ನೋಡಿ 3 ಮದುವೆ ಎಲ್ಲನೂ ನಮ್ದು ಅಲ್ಲದೇ 3 ಮದುವೆ ಎಕ್ಸ್ಟ್ರಾ ಮಾಡಿದ್ಲು. ಹಾಗಾಗಿ ಎಲ್ಲ ಕಷ್ಟ ಸುಖಗಳನ್ನೂ ಹೇಳ್ಕೊಂಡು ಊರಲ್ಲಿ ಅಡುಗೆ ಮಾಡಿ, ಡ್ಯೂಟಿ ಮಾಡಿ, ಸ್ಕೇಟಿಂಗ್ ರಸ್ತೆ ಅಂಥವೆಲ್ಲ ನಾವು ಗಾಡೀಲಿ ಓಡಾಡಿ ಎಷ್ಟೋ ಸರಿ ಜಾರಿ ಸ್ಕಿಡ್ಡಾಗಿ ಬಿದ್ದಿದ್ದೀವಿ. ಅಷ್ಟೆಲ್ಲ ಆದ ಟೆನ್ಷನಲ್ಲಿ ನಿಮ್ಮಪ್ಪ ಮುಂದೆ ಒಂದ್ಸರಿ ಬೈಕಲ್ಲಿ ಇಳಿ ಅಂತ ಹೇಳ್ಬಿಟ್ಟು CBT ಕಾಲೋನಿಲಿ ಹೋಗಿ ನೋಡಿದ್ದೀನಿ. ಹೋಗಿ ಮಾತಾಡ್ಕೊಂಡು ಹೋಗ್ತೀನಿ, ನೋಡ್ತೀನಿ, ಇಲ್ವೇ ಇಲ್ಲ, ಎಲ್ಲೂ ಅಂತ ನೋಡಿದ್ರು ವಾಪಸ್ ಬಂದಿದ್ದೀನಿ. ಹಿಂದೆ ವಾಪಸ್ ಬಂದ. ನಿಮ್ಮಮ್ಮ ಅನ್ಕೊಂಡು ನೋಡ್ಕೊಂಡು ಬರ್ತಾವಳೆ. ಎಂಥದಿಲ್ಲ ಪಾಪ. ನೀವುಗಳು ಅಷ್ಟೇನಪ್ಪ, ನಮ್ಮ ಮಕ್ಕಳಾಗಿದ್ದೀರಾ, ಅಪ್ಪ ಅಮ್ಮ ಒಳ್ಳೆ ಹಾದಿಲಿ ಹೋಗ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನೀವು ನಮ್ಮನ್ನು ನೋಡ್ತಾ ಇದ್ದೀರಾ. ಈಗ ಯಾರ್ಯಾರು ವಾಯ್ಸ್ ರೈಸ್ ಮಾಡಿದಾಗ ಯಾರ್ಯಾರು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡ್ಕೋತಾ ಇದ್ದೀರಾ. ಸರಿ, ಆಯ್ತು, ಕ್ಲೋಸ್ ಎಂಡ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್. ನಾರ್ಮಲ್ ಆಗಿ ಬಿಹೇವ್ ಮಾಡಮ್ಮ. ಸ್ಕೂಲಲ್ಲಿ ಇದೆಯಮ್ಮ ಮಕ್ಕಳೇ. ಇನ್ನೇನು ರೆಡಿ. ಅದೇ ಭೂಮಿ ಅದೇ ಬಾನು ಅದೇ ದಾರಿ ಅದೇ ತಿರುವು ಇನ್ನೊಂದು ಅಮ್ಮನ ಕೆಲಸ ಈ ಪಯಣಾನು